Hello everyone, welcome back to our channel. First of all, happy Dasara to everyone. Let's see the story of Dasara now. ಹಲೋ ಎವ್ರಿವನ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಈ ವಿಡಿಯೋಲಿ ನಾನು ನಿಮ್ಗೆ ದಸರಾನ ಏನಕ್ಕೆ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಹೇಳ್ತೀನಿ. ತುಂಬಾ ಸಮಯ ಮುಂಚೆ ಒಂದು ರಾಕ್ಷಸ ಇರ್ತಾನೆ. ಅವನ ಹೆಸರು ಬಂದ್ಬಿಟ್ಟು ಮಹಿಷಾಸುರ. ಇವನಿಗೆ ಒಂದು ವರ ಇರುತ್ತೆ ಬ್ರಹ್ಮದೇವರಿಂದ, ನಿಮ್ಮ ಸಾವು ಬರೀ ಒಂದು ಮಹಿಳೆಯಿಂದಾನೆ ಅಂತ. ಈ ವರ ಇಟ್ಕೊಂಡ್ಬಿಟ್ಟು ಅವನು ಭೂಮಿಯನ್ನ ನಾಶ ಮಾಡಕ್ಕೆ ಸ್ಟಾರ್ಟ್ ಮಾಡಿರ್ತಾನೆ. ಒಂಥರ ವೈಲೆನ್ಸ್ ಅಟ್ಮಾಸ್ಫಿಯರ್ ಎಲ್ಲಾ ಕಡೆ ಸ್ಪ್ರೆಡ್ ಆಗಿರುತ್ತೆ. ಈಗ ಏನ್ ಮಾಡ್ತಾರೆ, ದೇವರೆಲ್ಲ ಸೇರ್ಬಿಟ್ಟು ಅವರ ಶಕ್ತಿಗಳನ್ನ ಒಂದ್ ಮಾಡಿ ದುರ್ಗಾ ಮಾತೆಗೆ ಜನ್ಮಿಸ್ತಾರೆ. ದುರ್ಗಾ ಮಾತೆಗೆ 10 ಕೈ ಇರುತ್ತೆ. 10 ಕೈಯಲ್ಲೂ ವೆಪನ್ಸ್ ಇರುತ್ತೆ ಈ ಮಹಿಷಾಸುರಗೆ ಸೋಲ್ಸೋಕೆ. ಈಗ ಇವರು ದುರ್ಗಾ ಮಾತೆ ಮತ್ತೆ ಮಹಿಷಾಸುರ ಫೈಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವರು 9 ದಿನ 9 ರಾತ್ರಿ ಫೈಟ್ ಮಾಡ್ತಾರೆ. ಈ 9 ದಿನ ಮತ್ತೆ 9 ರಾತ್ರಿನೇ ನವರಾತ್ರಿ ಅಂತ ಹೇಳ್ತಾರೆ. ಈ ಟೈಮಲ್ಲಿ ಒಂದು ಕಲರ್ ಸೀಕ್ವೆನ್ಸ್ ಇರುತ್ತೆ ಹಾಕೊಳ್ಳೋಕೆ. ಜನ ಎಲ್ಲ ಹಾಕೊಂತಾರೆ ಮ್ಯಾಕ್ಸಿಮಮ್. ಸೊ ಇದಾಗಿದ್ಮೇಲೆ 10ನೇ ದಿನ ಮಹಿಷಾಸುರನ್ನ ದುರ್ಗಾ ಮಾತೆ ಕೊಲ್ಬಿಡ್ತಾರೆ. ಇದೇ ದಿನನ ದಸರಾ ಅಂತ ಹೇಳ್ತಾರೆ. ಇದೇ ದಿನ ರಾವಣನ್ನು ಕೂಡ ಕೊಲ್ತಾರೆ. ಅದಕ್ಕೆ ಇದನ್ನ ದಸರಾ ಅಂತ ಹೇಳ್ತಾರೆ. ಈಗ ನೀವು ಇದನ್ನ ನೋಡಿರ್ಬೋದು, ದಸರಾ ದಿವಸ ರಾವಣದು ಬೊಂಬೆ ಎಲ್ಲ ಮಾಡ್ಬಿಟ್ಟು ಫೈರ್ ಹಾಕ್ಬಿಡ್ತಾರೆ ಅಂತ. ಈ ತರ ಜಾಸ್ತಿ ಮಾಡ್ತಾರೆ. ಈ ಟೈಮಲ್ಲಿ ಗರ್ಬಾ ಕೂಡ ಆಡ್ತಾರೆ. ಮೆನಿ ಕೈಂಡ್ ಆಫ್ ಟ್ರೆಡಿಷನಲ್ ಡಾನ್ಸಸ್ ಕೂಡ ಪ್ಲೇಸ್ ತಗೊಳ್ಳುತ್ತೆ. ಸೊ ಇನ್ನು ಈ ತರ ಮೋಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಅಂಡ್ ಮೋರ್ ಇನ್ಫಾರ್ಮೇಶನ್ಗೋಸ್ಕರ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಬಾಯ್. ಈಗ ಬಂದ್ಬಿಟ್ಟು ನಾವು ಪೂಜೆನ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಸೊ ಇದೆಲ್ಲ ಎಂಟ್ರೆನ್ಸ್ ಅಲ್ಲಿ ಈಗ. ಸೊ ಇಲ್ಲೆಲ್ಲ ಹೂವು ಹಾಕಿ ಇಲ್ಲ ನೋಡಿ ಎಲ್ಲ ರೆಡಿ ಮಾಡಿದ್ದೀವಿ, ತೋರಣ ಎಲ್ಲ ಕಟ್ಟಿ. ಇದು ಬಂದ್ಬಿಟ್ಟು ನಮ್ಮ ದೇವ್ರ ಮನೆ. ಸೊ ಇಲ್ಲಿ ಬಂದ್ಬಿಟ್ಟು ನಾವೆಲ್ಲ ಹೂವು ಎಲ್ಲ ಇಟ್ಬಿಟ್ಟು ಅಲಂಕಾರ ಮಾಡಿಬಿಟ್ಟು ಇಲ್ಲಿ ಕೂಡ ದೀಪ ಹಚ್ಚಿದ್ದೀವಿ. ಇಲ್ಲೂ ಕೂಡ ಎಲ್ಲ ಹೂವು ಇಟ್ಬಿಟ್ಟು ಎಲ್ಲ ಕಡೆನೂ ಹೂವು ಇಟ್ಬಿಟ್ಟು ನೀಟಿಗೆ ದೀಪ ಎಲ್ಲ ಹಚ್ಬಿಟ್ಟು ಎಲ್ಲ ಮಾಡಿದ್ಮೇಲೆ ಇಲ್ಲಿ ನೋಡಿ ನಮಗೆ ಬೇಕಿದ್ದ ಪದಾರ್ಥಗಳು ಅಂದರೆ ಬುಕ್ಸು, ಲ್ಯಾಪ್ಟಾಪ್, ಅಂದರೆ ಸೀಸರ್ಸ್ ನಾವು ಡೈಲಿ ಯೂಸ್ ಮಾಡ್ತೀವಲ್ಲ ಆ ಥರ ಎಲ್ಲ ಇಟ್ಬಿಟ್ಟು ಅದಕ್ಕೂ ಕೂಡ ನಾವು ಪೂಜೆ ಮಾಡಿದ್ದೀವಿ. ಈ ಥರ ಮಾಡ್ತಾರೆ. ಇದು ಬಂದ್ಬಿಟ್ಟು ರಿಚುವಲ್. ಆಮೇಲೆ ಈಗ ಬಂದ್ಬಿಟ್ಟು ಗಾಡಿಗಳಿಗೆ ಕುಂಕುಮ ಅರಿಶಿನ ಇಟ್ಬಿಟ್ಟು ಬೊಟ್ಟಿಗ್ಬಿಟ್ಟು ಪೂಜೆ ಮಾಡ್ತಾರೆ. ನಾವು ಗಾಡಿಗಳು, ಕಾರ್ ಆ್ಯಂಡ್ ಸೈಕಲ್ಗೆಲ್ಲ ಬೊಟ್ಟಿಗ್ಬಿಟ್ಟು ಈಗ ಪೂಜೆಯನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಈ ಥರ ಪೂಜೆ ಏನಕ್ಕೆ ಮಾಡ್ತಾರೆ ಅಂದರೆ ನಾವು ದಿನ ಯೂಸ್ ಮಾಡ್ತೀವಲ್ಲ ಅದಕ್ಕೂ ಕೂಡ ಒಂಥರ ರೆಸ್ಪೆಕ್ಟ್ ಶೋ ಮಾಡೋ ಥರ ಇದು ಪೂಜೆ ಮಾಡ್ತಾರೆ. ಆಮೇಲೆ ದಸರಾ ದಿವಸ ಇದು ಮಾಡಲೇಬೇಕು. ಎಲ್ಲ ನೀಟಿಗೆ ಪೂಜೆ ಮಾಡಿಬಿಟ್ಟು ನೀಟಿಗೆ ಎಲ್ಲ ನೀವು ಮಾಡ್ಕೊಬೇಕು ಪೂಜೆಯನ್ನು. ನೋಡಿ ಓರಿಯೋ ಕೂಡ ನಮಸ್ಕಾರ ಮಾಡ್ಕೊತಿದ್ದೆ. ನೀವು ಕೂಡ ಈ ಥರ ಮಾಡಿ. ಸೊ ಫಸ್ಟ್ ಬಂದ್ಬಿಟ್ಟು ನಾವು ಕೋಕೋನಟ್ ಮೇಲೆ ಕರ್ಪೂರ ಇಟ್ಬಿಟ್ಟು ಫಸ್ಟು ಮಂಗಳಾರತಿ ತೆಗಿಬೇಕು. ಎಲ್ಲ ತೆಗ್ದಿದ್ಮೇಲೆ ಈಗ ಒಡೆದ್ಬಿಡ್ಬೇಕು. ಕೋಕೋನಟ್ನ ನಾವು ಒಡೆದ್ಬಿಟ್ಟಿದ್ದೀವಿ. ಈಗ ಕುಂಬಳಕಾಯಿ ಅದನ್ನು ಕೂಡ ಈ ಥರ ಮಂಗಳಾರತಿ ಮಾಡಬೇಕು ಗಾಡಿಗಳಿಗೆಲ್ಲ. ಈ ಥರ ರೌಂಡ್ ಕೂಡ ಸುತ್ತಾರೆ, 3 ರೌಂಡು. ಆಮೇಲೆ ಬಾಗಿಲಿಗೆ ಅಂದರೆ ನಮ್ಮ ಹೌಸ್ ಅಂದರೆ ಮನೆಯ ಬಾಗಿಲಿಗೆ ಕೂಡ ಮಂಗಳಾರತಿ ಮಾಡಿಬಿಟ್ಟು ಈಗ ಎಲ್ಲ ಹೊಡೆದ್ಬಿಟ್ಟು ನೋಡಿ ಈ ಥರ ಇಕ್ತಾರೆ. ನಮ್ಮ ಪೂಜೆ ಎಲ್ಲ ಆಗಿದೆ ಈಗ. Once again, happy Dasara all of you. ನಾವು ಈ ಥರ ನಮ್ಮ ದಸರಾನ ಸೆಲೆಬ್ರೇಟ್ ಮಾಡಿದ್ದೀವಿ. ನೀವು ಕೂಡ ನಿಮ್ಮ ದಸರಾ ಮನೆಯಲ್ಲಿ ಹೆಂಗೆ ಸೆಲೆಬ್ರೇಟ್ ಮಾಡ್ತೀರಿ ಅಂತ ಕಮೆಂಟ್ ಮಾಡ್ಬೋದು. ಆಮೇಲೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ. ಬಾಯ್. ಮೀಟ್ ಯು ಆಲ್ ಇನ್ ದ ವಿಡಿಯೋ.